ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣದಲ್ಲಿ ಕೇಳಿಬಂದಿರತಕ್ಕಂಥ ಆರೋಪಗಳಿಂದ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು ಹೊರ ಬರ್ತಾ ಇರ್ತಕ್ಕಂಥದ್ದು. ಈ ಕುರಿತಂತೆ ಬಿಜೆಪಿ ನಾಯಕರು ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ MLC ರವಿಕುಮಾರ್ ಅವರು ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ಮೂಢ ಪ್ರಕರಣದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ತಾವು ಕಲೆ ಹಾಕಿದ್ದೀರಿ ಈಗಾಗಲೇ. ಜೊತೆಗೆ ಮೈಸೂರು ಕೊನೆಯ ದಿನದ ಸಮಾವೇಶದಲ್ಲಿ ಕೂಡ ಈ ಸಂಬಂಧಪಟ್ಟ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಹೊರಹಾಕೋದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ನಡೆಸಿದ್ದೀರಿ. ಏನೆಲ್ಲ ಮೂಢ ವಿಚಾರವಾಗಿ ತಮಗೆ ಮಾಹಿತಿಗಳು ಸಿಕ್ಕಿದೆ, ಏನೆಲ್ಲ ಆಗಿದೆ ಸರ್ ಇದರಲ್ಲಿ? ಮೂಡಾದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಲೆಟರ್ಗಳನ್ನು, ಶಿಫಾರಸು ಪತ್ರವನ್ನು ಏನೇನು ಕೊಟ್ಟಿದ್ದೀರಿ, ಉದಾಹರಣೆಗೆ ನಾನು ಹೇಳ್ತೀನಿ, ಪಾಪಣ್ಣ ಅಂತ ಇದ್ದಾರೆ, ಅವರ ರೈಟ್ ಹ್ಯಾಂಡ್. ಯಾರ ರೈಟ್ ಹ್ಯಾಂಡು? ಸಿದ್ದರಾಮಯ್ಯ ಅವರ ರೈಟ್ ಹ್ಯಾಂಡು. ಅವ್ರಿಗೆ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀರಿ ನಿಮ್ಮ ಶಿಫಾರಸಿನ ಪತ್ರದಲ್ಲಿ? 16 ಸೈಟ್ಗಳನ್ನು ಕೊಟ್ಟಿದ್ದೀರಿ. ಯಾಕೆ ಕೊಟ್ಟ್ರಿ? ನೀವು 14 ಸೈಟ್ಗಳನ್ನು ತೆಗೆದುಕೊಂಡಿದ್ದೀರಿ. ಹೀಗೆ ಹತ್ತತ್ರ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1950 ಸೈಟ್ಗಳನ್ನು ಇವರು ವಿತರಣೆ ಮಾಡಿದ್ದಾರೆ ಅಕ್ರಮವಾಗಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1950 ಸೈಟ್ಗಳನ್ನು ಇದರ ಎಂಕ್ವೈರಿ ಆಗಬೇಕು ಅಂತ ಹೇಳಿದ್ರೆ CBI ಆಗಬೇಕು. ಶಿಫಾರಸು ಪತ್ರಗಳನ್ನು ಮುಖ್ಯಮಂತ್ರಿಗಳು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಒಂದು ಅಂದಾಜು? 1950 ಜನರಿಗೂ ಬರ್ತದೆ. ನನ್ನ ಪ್ರಕಾರ ಹತ್ತತ್ರ 100 ಜನರಿಗೆ ಕೊಟ್ಟಿರ್ಬೋದು. ಆ ಲೆಟರ್ಗಳನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ರು, ಅನೇಕ ಫೈಲ್ಗಳನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ರು. ನಾನು ಹೇಳ್ತೇನೆ, ಇವರಿಬ್ಬರ ಎಂಕ್ವೈರಿ, ಇನ್ನೂ ಇಬ್ಬರ ಎಂಕ್ವೈರಿ, ವಿಶೇಷವಾಗಿ ಬೈರ್ತಿ ಸುರೇಶ್ ಮತ್ತು ಸಿದ್ದರಾಮಯ್ಯ ಅವರು, ಇವರ ಬಗ್ಗೆ CBI ಎಂಕ್ವೈರಿ ಆಗಲೇಬೇಕು. ಮೂಡಾದಲ್ಲಿ ಸುರೇಶ್ ಅವರು ಇದರಲ್ಲಿ ಯಾವ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಶಿಫಾರಸು ಪತ್ರಗಳ ಬಗ್ಗೆ ಅವ್ರ ಪಾತ್ರ ಏನು? ನೂರಾರು ಸೈಟ್ಗಳು ನಗರಾಭಿವೃದ್ಧಿ ಸಚಿವರಾದ ಮೇಲೆ ವಿತರಣೆಯಾಗಿದೆ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ. ಇದೆಲ್ಲ ಸ್ಪಷ್ಟವಾಗಿ, ನಿಚ್ಚಳವಾಗಿ, ಪಾರದರ್ಶಕವಾಗಿ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ CBI ತನಿಖೆಯಿಂದ ಮಾತ್ರ ಸಾಧ್ಯ, SITಯಿಂದ ಸಾಧ್ಯ ಇಲ್ಲ. ಸುರೇಶ್ ಅವರು ಮೂಡಾಗೆ ಬಂದು ಸಚಿವರಾದವರು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಹೆಲಿಕಾಪ್ಟರ್ ತಗೊಂಡು ಹೋಗಿರ್ತಕ್ಕಂಥ ದಾಖಲೆಗಳು ಈ ಶಿಫಾರಸು ಪತ್ರಗಳಾಗಿದ್ರೆ? ಹೌದು, ಶಿಫಾರಸು ಪತ್ರಗಳು ಇದ್ದಾವೆ, ಅನೇಕ ಫೈಲ್ಗಳು ಇದ್ದಾವೆ. ಯಾಕೆ CBI ಕೂಡ ಧೈರ್ಯ ಮಾಡ್ತಾ ಇಲ್ಲ ಇವರಿಗೆ? ಯಾಕೆ ಅಂತ ಹೇಳಿದ್ರೆ ನಮ್ಮ ಬಂಡವಾಳ ಹೊರಗಡೆ ಬರುತ್ತೆ. ವಾಟ್ ರಿಯಲಿ ಸಿದ್ದರಾಮಯ್ಯ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗತ್ತೆ. ಅದಕ್ಕೆ ಇವರು CBIಗೆ ಕೊಡ್ತಾ ಇಲ್ಲ. SITಗೆ ತಮಗಿರೋ ಮಾಹಿತಿ ಗಂಡಸೆ ಆಗಿದ್ರೆ ಅಂತ ಹೇಳ್ತಾ ಇದ್ದಾರಲ್ಲ ಯಾರು? DK ಶಿವಕುಮಾರ್ ಅವರು. ನೀವು ನಿಜವಾಗ್ಲೂ ಪ್ರಾಮಾಣಿಕರೇ ಆಗಿದ್ರೆ ಈ ವಿಷಯಗಳನ್ನು CBIಗೆ ಕೊಡಿ ಅನ್ನೋ ಸವಾಲನ್ನು ನಾನು ಹಾಕ್ತೇನೆ. ತಮಗೇನಾದರೂ ಇರುವಂಥ ಮಾಹಿತಿಯನ್ನು SIT ಜೊತೆ ಹಂಚ್ಕೊಳ್ಳೋಕ್ಕೆ ತಾವು ಸಿದ್ಧರಿದ್ದೀರಾ? ಇದಕ್ಕೆ SIT ಅಲ್ಲ, CBI ಜೊತೆನಲ್ಲಿ ಹಂಚ್ಕೊಳ್ಳೋಕೆ ನಾವು ತಯಾರಿದ್ದೇವೆ. CBI ಎಂಕ್ವೈರಿ ಕೊಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ MLC ರವಿಕುಮಾರ್ ಅವರ ಮಾತು. ಅವ್ರು ಹೇಳುವಂತೆ ಭಾಳ ಸ್ಫೋಟಕ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬೈರತಿ ಸುರೇಶ್ ಏನಿದ್ದಾರೆ ಸಚಿವರಾದವರು, ಅವರು ಏನು ಮೂಢ ಹಗರಣದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಕೆಲ ಪತ್ರಗಳು, ಹಾಗೇನೇ ಸಿದ್ದರಾಮಯ್ಯರವರು ಸೈಟ್ಗಳನ್ನ ಕೊಡೋದಕ್ಕೆ ಮಾಡಿರ್ತಕ್ಕಂಥ ಶಿಫಾರಸು ಪತ್ರಗಳನ್ನು ಅವರು ಹೆಲಿಕಾಪ್ಟರ್ ಮೂಲಕ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಅದು ಕೂಡ ಪ್ರಮುಖವಾಗಿ CBI ತನಿಖೆ ಆಗಬೇಕು. CBI ತನಿಖೆ ಆಗೋದೇ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಹಂಚ್ಕೊಳ್ಳೋಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನಾಡಿರ್ತಕ್ಕಂಥ. ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಸವಾಲು ಹಾಕಿರ್ತಕ್ಕಂಥದ್ದು, ಅವರು ಗಂಡಸೆ ಆಗಿದ್ದಾರೆ ಏನು ಅವರು ಸವಾಲನ್ನು ಹಾಕ್ತಾರೆ ಪ್ರತಿ ಮಾತಿಗೂ ಅದೇ ಮಾದರಿಯಲ್ಲಿ ಅದೇ ದಾಟಿಯಲ್ಲಿ ಕೂಡ ಈಗ ಏನು ರವಿಕುಮಾರ್ ಅವರು ಕೂಡ ಅವರಿಗೆ ಮರು ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು. ಅವರ ಸವಾಲನ್ನು ಸ್ವೀಕರಿಸ್ತಾರಾ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಯಾಕೆಂತಂದರೆ CBIಗೆ ವಹಿಸ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ನೇರವಾಗಿ DK ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸರ್, ಈಗ ಮೂಢ ಪ್ರಕರಣದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ತಾವು ಕಲೆ ಹಾಕಿದ್ದೀರಿ ಈಗಾಗಲೇ. ಜೊತೆಗೆ ಮೈಸೂರು ಕೊನೆಯ ದಿನದ ಸಮಾವೇಶದಲ್ಲಿ ಕೂಡ ಈ ಸಂಬಂಧಪಟ್ಟ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಹೊರಹಾಕೋದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ನಡೆಸಿದ್ದೀರಿ. ಏನೆಲ್ಲ ಮೂಢ ವಿಚಾರವಾಗಿ ತಮಗೆ ಮಾಹಿತಿಗಳು ಸಿಕ್ಕಿದೆ, ಏನೆಲ್ಲ ಆಗಿದೆ ಸರ್ ಇದರಲ್ಲಿ? ಮೂಡಾದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಲೆಟರ್ಗಳನ್ನು, ಶಿಫಾರಸು ಪತ್ರವನ್ನು ಏನೇನು ಕೊಟ್ಟಿದ್ದೀರಿ, ಉದಾಹರಣೆಗೆ ನಾನು ಹೇಳ್ತೀನಿ, ಪಾಪಣ್ಣ ಅಂತ ಇದ್ದಾರೆ, ಅವರ ರೈಟ್ ಹ್ಯಾಂಡ್. ಯಾರ ರೈಟ್ ಹ್ಯಾಂಡು? ಸಿದ್ದರಾಮಯ್ಯ ಅವರ ರೈಟ್ ಹ್ಯಾಂಡು. ಅವ್ರಿಗೆ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀರಿ ನಿಮ್ಮ ಶಿಫಾರಸಿನ ಪತ್ರದಲ್ಲಿ? 16 ಸೈಟ್ಗಳನ್ನು ಕೊಟ್ಟಿದ್ದೀರಿ. ಯಾಕೆ ಕೊಟ್ಟ್ರಿ? ನೀವು 14 ಸೈಟ್ಗಳನ್ನು ತೆಗೆದುಕೊಂಡಿದ್ದೀರಿ. ಹೀಗೆ ಹತ್ತತ್ರ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1950 ಸೈಟ್ಗಳನ್ನು ಇವರು ವಿತರಣೆ ಮಾಡಿದ್ದಾರೆ ಅಕ್ರಮವಾಗಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1950 ಸೈಟ್ಗಳನ್ನು
ಇದರ ಎಂಕ್ವೈರಿ ಆಗಬೇಕು ಅಂತ ಹೇಳಿದ್ರೆ CBI ಆಗಬೇಕು. ಶಿಫಾರಸು ಪತ್ರಗಳನ್ನು ಮುಖ್ಯಮಂತ್ರಿಗಳು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಒಂದು ಅಂದಾಜು 1950 ಜನರಿಗೂ ಬರ್ತಾರೆ. ನನ್ನ ಪ್ರಕಾರ ಹತ್ತತ್ರ ಒಂದು 100 ಜನರಿಗೆ ಕೊಟ್ಟಿರ್ಬೋದು. ಆ ಲೆಟರ್ಗಳನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ರು, ಅನೇಕ ಫೈಲ್ಗಳನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ರು. ನಾನು ಹೇಳ್ತೇನೆ, ಇವರಿಬ್ಬರ ಎಂಕ್ವೈರಿ, ಇನ್ನೂ ಇಬ್ಬರ ಎಂಕ್ವೈರಿ, ವಿಶೇಷವಾಗಿ ಬೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯ ಅವರು, ಇವರ ಬಗ್ಗೆ CBI ಎಂಕ್ವೈರಿ ಆಗಲೇಬೇಕು ಮೂಡಾದಲ್ಲಿ. ಸುರೇಶ್ ಅವರು ಇದರಲ್ಲಿ ಯಾವ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಶಿಫಾರಸು ಪತ್ರಗಳ ಬಗ್ಗೆ ಅವ್ರ ಪಾತ್ರ ಏನು? ನೂರಾರು ಸೈಟ್ಗಳು ನಗರಾಭಿವೃದ್ಧಿ ಸಚಿವರಾದ ಮೇಲೆ ವಿತರಣೆಯಾಗಿದೆ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ. ಇದೆಲ್ಲ ಸ್ಪಷ್ಟವಾಗಿ, ನಿಚ್ಚಳವಾಗಿ, ಪಾರದರ್ಶಕವಾಗಿ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ CBI ತನಿಖೆಯಿಂದ ಮಾತ್ರ ಸಾಧ್ಯ, SITಯಿಂದ ಸಾಧ್ಯ ಇಲ್ಲ. ಸುರೇಶ್ ಅವರು ಮೂಡಾಗೆ ಬಂದು ಸಚಿವರಾದವರು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಹೆಲಿಕಾಪ್ಟರ್ ತಗೊಂಡು ಹೋಗಿರ್ತಕ್ಕಂಥ ದಾಖಲೆಗಳು ಈ ಶಿಫಾರಸು ಪತ್ರಗಳಾಗಿದ್ರೆ? ಹೌದು, ಶಿಫಾರಸು ಪತ್ರಗಳು ಇದ್ದಾವೆ, ಅನೇಕ ಫೈಲ್ಗಳು ಇದ್ದಾವೆ. ಯಾಕೆ CBI ಕೂಡ ಧೈರ್ಯ ಮಾಡ್ತಾ ಇಲ್ಲ ಇವರಿಗೆ? ಯಾಕೆ ಅಂತೇಳಿದರೆ ನಮ್ಮ ಬಂಡವಾಳ ಹೊರಗಡೆ ಬರುತ್ತೆ. ವಾಟ್ ರಿಯಲಿ ಸಿದ್ದರಾಮಯ್ಯ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗತ್ತೆ. ಅದಕ್ಕೆ ಇವರು CBIಗೆ ಕೊಡ್ತಾ ಇಲ್ಲ. SITಗೆ ತಮಗಿರೋ ಮಾಹಿತಿ ಗಂಡಸೆ ಆಗಿದ್ರೆ ಅಂತ ಹೇಳ್ತಾ ಇದ್ದಾರಲ್ಲ ಯಾರು, DK ಶಿವಕುಮಾರ್ ಅವರು, ನೀವು ನಿಜವಾಗ್ಲೂ ಪ್ರಾಮಾಣಿಕರೇ ಆಗಿದ್ರೆ ಈ ವಿಷಯಗಳನ್ನು CBIಗೆ ಕೊಡಿ ಅನ್ನೋ ಸವಾಲನ್ನು ನಾನು ಹಾಕ್ತೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.